ರಾಜಕೀಯ ಭಾಷಣವನ್ನು ಮಾಡುವ ಉದ್ದೇಶ ನನಗಿಲ್ಲ. ಇತಿಹಾಸವನ್ನು ಕೆಲವರು ಬರೆದಿಡ್ತಾರೆ, ಕೆಲವರು ಮುಚ್ಚಿಡ್ತಾರೆ, ಕೆಲವರು ಮುಚ್ಚಿಡ್ತಾರೆ, ಕೆಲವರು ತಮ್ಮ ಮೂಗಿಗೆ ನೇರವಾಗಿ ಹೇಳ್ತಾರೆ. ಇದ್ದದ್ದನ್ನು ಇದ್ದ ಹಾಗೆ ಹೇಳಬೇಕಾಗುತ್ತೆ. ಕೆಲವರಿಗೆ ಇಷ್ಟ ಆಗ್ಬೋದು, ಕೆಲವರಿಗೆ ಇಷ್ಟ ಆಗದೆ. ಮಾಧ್ಯಮದ ಗೆಳೆಯರು ಇಲ್ಲಿದ್ದಾರೆ. ಅವರಲ್ಲಿ ಅತ್ಯಂತ ವಿನಯದಿಂದ ನಾನು ಕೇಳ್ಕೊಳ್ತೇನೆ, ನಮ್ರತೆಯಿಂದ ಕೇಳ್ಕೊಳ್ತೇನೆ, ನಾನು ಹೇಳದೆ ಇದ್ದದ್ದನ್ನು ಬರೆಯಬೇಡಿ, ಹೇಳಿದ್ದನ್ನು ಯಾವುದನ್ನು ಬಿಡಬೇಡಿ. ಯಾವ ಅರ್ಥದಲ್ಲಿ ಹೇಳ್ತೇನೆ ಆ ಅರ್ಥದಲ್ಲೇ ದಯಮಾಡಿ ಸಾರ್ವಜನಿಕರಿಗೆ ತಿಳಿಸಿದ್ರೆ ಬಹಳ ದೊಡ್ಡ ಉಪಕಾರ ಮಾಡುತ್ತೆ. ಸಿದ್ದರಾಮಯ್ಯನವರ ಸಂಬಂಧಿಸಿದಂತೆ ಪೊಲಿಟಿಕಲ್ ಮಾರ್ಚ್ ಅಂತ ಶೀರ್ಷಿಕೆ ಕೊಟ್ಟು ಈ ಕಾರ್ಯಕ್ರಮವನ್ನು ಮಾಡಿಕೊಳ್ಳುತ್ತೇವೆ. ಸ್ವಲ್ಪ ಇತರೆ ಕಾಂಗ್ರೆಸ್ನ ಕಾರ್ಯಕ್ರಮಗಳಿಗಿಂತ ವಿಭಿನ್ನವಾಗಿ ಸಂವಿಧಾನದ ಪೀಠಿಕೆಯನ್ನು ಓದಿಸಿದ್ದೀರಿ. ಈ ಮಾದರಿ ಎಲ್ಲ ಕಡೆಗೂ ಬೆಳೆಯಲಿ, ವೃದ್ಧಿಯಾಗಲಿ ಅಂತ ನಿಮ್ಮನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಸಂವಿಧಾನಕ್ಕೆ ಸಿದ್ದರಾಮಯ್ಯನವರಿಗೆ ಬಹಳ ನೇರ ಸಂಬಂಧ, ಹತ್ತಿರದ ಸಂಬಂಧ. ಸಂವಿಧಾನದ ಪೀಠಿಕೆಯಲ್ಲಿ ಹೇಳಿದಂತಹ ವಿಚಾರಗಳು ಈ ದೇಶದಲ್ಲಿ ಜಾರಿಗೆ ಬರದೇ ಇದ್ದಿದ್ರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಹುದ್ದೆಯಲ್ಲೇ ಇರ್ತಾ ಇದ್ರೆ ಹೊರತು ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಇರ್ತಾ ಇರಲಿಲ್ಲ. ಆದ್ದರಿಂದ ನಾವು ನೆನಪಿಟ್ಟುಕೊಳ್ಬೇಕಾಗಿರುವ ವಿಷಯ, ಸಂವಿಧಾನ, ಅದರ ಕರ್ತೃಗಳು, ಅದನ್ನು ರೂಪಿಸುವಾಗ ಅವರಿಗಿದ್ದಂಥ ಆಶಯಗಳು, ಅವರ ಮೇಲಿದ್ದ ಜವಾಬ್ದಾರಿ ಮತ್ತು ನಡೆದು ಬಂದ ದಾರಿ ಎಲ್ಲಿ ನಿಂತಿದ್ದೇವೆ, ಮುಂದೆ ಹೇಗೆ ಹೋಗಬೇಕು. ಬಹುಶಃ 1952ರಲ್ಲಿ ಸಿದ್ದರಾಮಯ್ಯನವರು ಹುಟ್ಟಿ ಪ್ರಾಯದಲ್ಲಿದ್ದು ನಾನು ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಆಗಕ್ಕಾಗ್ತಿರ್ಲಿಲ್ಲ. ಅವತ್ತಿನ ರಾಜಕಾರಣ ಅದಕ್ಕೆ ಅನುಕೂಲವಾಗಿತ್ತು. 1969ರ ಕಾಂಗ್ರೆಸ್ಸಿನ ಆಂತರಿಕ ಬೆಳವಣಿಗೆಗಳು, ಕಾಂಗ್ರೆಸ್ ಎರಡು ಭಾಗ, ಇಂದಿರಾ ಗಾಂಧಿ ಅವರು ತೆಗೆದುಕೊಂಡ ಕೆಲವು ಪ್ರಗತಿದಾಯಕ ನಿರ್ಣಯಗಳು, ಇದೇ ಜಿಲ್ಲೆಯವರೇ ಆದ ನನಗೆ ತಂದೆ ಸಮಾನ ನನ್ನ ಗುರುಗಳು ದೇವರಾಜ ಅರಸರವರು ತೆಗೆದುಕೊಂಡಂತಹ ದಿಟ್ಟ ನಿಲುವು, ಅವತ್ತವರು ಪೀಠಿಕೆ ಹಾಕಿಬಿಟ್ರು. ಅದಾದ್ಮೇಲೆ ಬಂಗಾರಪ್ಪನವರು, ವೀರಪ್ಪನವರು, ಧರ್ಮ್ ಸಿಂಗ್ ಅವರು, ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಾಗತಕ್ಕಂಥ ಒಂದು ಅವಕಾಶ. ಇವರು ರೆಡಿಯಾಗಿದ್ದು ಮನೆಗೆ ಎಂಟ್ರಾದ್ರು. ಮನೆ ಕಟ್ಟಬೇಕಾಗಿದ್ರೆ ಅರಸರು ಅನುಭವಿಸಿದ ಯಾತನೆ ನಾವು ಹತ್ತಿರದಲ್ಲಿದ್ದಂತಹ ಸಾಕ್ಷಿಗಳು. ಮೈಸೂರು ಜಿಲ್ಲೆಯೊಳಗೆ ದಿವಂಗತ ತುಳಸಿದಾಸ್ ದಾಸಪ್ಪನವರಿಂದ ಮೊದಲುಗೊಂಡು ಎಚ್.ಎಂ. ಚನ್ನಬಸಪ್ಪನವರು, ಬಿ. ರಾಚಯ್ಯನವರು, ನಾಗರತ್ನಮ್ಮನವರು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಅರ್ಹರಾಗಿದ್ದಂಥವ್ರೆ. ಅವರೆಲ್ಲರೂ ಕೂಡ
ಆಕಾಂಕ್ಷೆ ಕೂಡ ಇಟ್ಕೊಂಡಿದ್ರು ಎನ್ ರಾಜೇನವರು. ಆದರೆ ಅವ್ರಿಗೆ ಯಾರಿಗೂ ಅವಕಾಶ ಸಿಗಲಿಲ್ಲ. ತುಳಸಿದಾಸ್ ದಾಸಪ್ಪನವರಂಥ ಒಬ್ಬ ಶ್ರೇಷ್ಠ ರಾಜಕಾರಣಿಯನ್ನ ನನಗೆ ಆಗ 19 ವರ್ಷ ವಯಸ್ಸು. ಇಂದಿರಾ ಗಾಂಧಿ ಅವರಿಗೆ ನೇರ ಪರಿಚಯ. ಇಂದಿರಾ ಗಾಂಧಿ ಅವರ ಮನೆಗೆ ಯಾವ ಅಡೆತಡೆಗಳಿಲ್ಲದೆ ಸೀದಾ ತನ್ನ ಸ್ವಂತ ಮನೆಗೆ ಹೋದಂಗೆ ಹೋಗಬಹುದಾದಂತಹ ಸಲಿಗೆ ಇದ್ದಂಥವರು. ಇಂದಿರಾ ಗಾಂಧಿ ಅವರು ಎದ್ದು ದಾಸಪ್ಪಾಜಿ ಅಂತ ಕರೆದು ಕೂಡಿಸ್ತಾ ಇದ್ದಂಥದ್ದು ನಾವು ಕಣ್ಣಾರೆ ನೋಡಿರ್ತಕ್ಕಂಥದ್ದು. ಮೈಸೂರು ಗ್ರಾಮಾಂತರ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪಿ ವೆಂಕಟರಮಣ ಅವರಿದ್ದರು. ನಾನಾಗಿಂದ ಮೈಸೂರಿಗೆ ಬಂದು ಹೋಗ್ತಾ ಇದ್ದೇನೆ. ನಮ್ಮ ಕೆಂಪೇಗೌಡರು ಇತರೆಲ್ಲರೂ ಕೂಡ ಪ್ರಧಾನ ಕಾರ್ಯದರ್ಶಿ. ಒಂದು ಜೀಪ್ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ದೇವರಾಜ ಅರಸರವರಿಗೆ ಜಾತಿಯ ಬಲ ಇರಲಿಲ್ಲ. ಇಡೀ ಕರ್ನಾಟಕ ರಾಜ್ಯ ಎಲ್ಲ ಸುತ್ತಾಡಿದ್ರು 300 ಕುಟುಂಬಗಳವರು. ಹಣಕಾಸಿರಲಿಲ್ಲ. ಇಂದಿರಾ ಗಾಂಧಿ ಅವರ ಬೆಂಬಲ, ತನಗೆ ಬದುಕಿನಲ್ಲಿ ಸಿಕ್ಕಿದ ಒಂದು ಅವಕಾಶವನ್ನು ಒಂದು ನಿಮಿಷವೂ ಕಳ್ಕೊಳ್ಳದೆ ಎಲ್ಲ ವರ್ಗದ ಜನರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಬಹಳ ವಿಶಾಲವಾದಂತಹ ಹೃದಯದಿಂದ ಕೆಟ್ಟೋದದ್ದೆಲ್ಲ ದೇವರಾಜ ಅರಸರ ಪಾಲಿಗೆ, ಸರಿ ಹೋದದಲ್ಲಿ ಇತರರ ಪಾಲಿಗೆ, ಎಲ್ಲ ನಿಂದೆಗಳನ್ನ ತನ್ನ ತಲೆ ಮೇಲೆ ಹಾಕೊಂಡು ಒಂದು ಹೊಸ ರಾಜಕೀಯ ವಾತಾವರಣವನ್ನ ಸೃಷ್ಟಿ ಮಾಡಿ 1972 ವಿಧಾನಸಭೆ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪಟ್ಟಿಯನ್ನು ಪತ್ರಿಕಾ ಸಮಾವೇಶದಲ್ಲಿ ದೇವರಾಜ ಅರಸರವರು ಪ್ರಕಟಣೆ ಮಾಡಿದಾಗ ಬೆಂಗಳೂರಿನ ಒಬ್ಬ ಹಿರಿಯ ಪತ್ರಕರ್ತರು, ಅವ್ರ ಹೆಸರು ಬೇಡ, ಆ ಸಿಗರೇಟ್ ಅನ್ನು ಬಾಯಲ್ಲಿ ಇಟ್ಕೊಂಡು ಹಗುರವಾಗಿ ಅರಸರ ಕಡೆಗೆ ನೋಡಿ, ಅಂದ್ರೆ ನೀನೊಬ್ಬ ಹುಚ್ಚ ಅನ್ನೋ ತರ ದೇವರಾಜ ಅರಸ್ ಇಂಗ್ಲಿಷಲ್ಲಿ ಅವ್ರು ಹೇಳಿ, ನಿನ್ನ ಗಾಳಪ್ಪ, ಗೋಳಪ್ಪ, ಮೊಯ್ಲಿ, ಪೊಯ್ಲಿ, ರಾತೋಡ್, ಪೀತೋಡ್ ಅವ್ರು ಕೇಳಿದ್ರು. ಇವರನ್ನೆಲ್ಲ ಇಟ್ಕೊಂಡು ಎಷ್ಟು ಸೀಟ್ ಬರ್ಬೋದು ಕಾಂಗ್ರೆಸ್ಗೆ ಅಂತ ಕೇಳಿದ್ರು. ಆ ನನ್ನ ಗುರುಗಳು ಅವರು ಮಾಡಿದ ಅಪಮಾನವನ್ನ ಸಹಿಸಿಕೊಂಡು ನಗುತ್ತಾ 145 ದಾಟಿದ್ದಪ್ಪ ಅಂತ ಹೇಳಿ ದೇವರಾಜ ಅರಸು ಒಬ್ಬ ಮನೋವಿಜ್ಞಾನಿಯಾಗಿದ್ರು. LG ಹವನೂರ್ರವರ ಸಹಾಯವನ್ನು ಪಡೆದು ರಾತ್ರಿ ಹಗಲು ಎಲ್ಲ ಕ್ಷೇತ್ರಗಳಲ್ಲಿ, ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಯಾವ ಜನ ಇದ್ದಾರೆ, ಯಾವ ಯಾವ ಜನಾಂಗದವರಿದ್ದಾರೆ, ಬಡವರು ಎಷ್ಟಿದ್ದಾರೆ, ಇಂದಿರಾ ಗಾಂಧಿ ಅವರ ಕಾರ್ಯಕ್ರಮವನ್ನು ಯಾವ ಜನ ಬೆಂಬಲಿಸ್ತಾರೆ, ನೇರ ಇಂದಿರಾ ಗಾಂಧಿ ಅವರಿಗೂ ಮತದಾರರಿಗೂ ಸಂಪರ್ಕ ಇದೆ, ನಾನು ಕೇವಲ ಮಧ್ಯ ಮನುಷ್ಯ, ಅವರ ಹೆಸರಿನಲ್ಲಿ ಒಳ್ಳೆಯವರನ್ನು ಆಯ್ಕೆ ಮಾಡೋದು ಅಂತಕ್ಕಂಥದ್ದು ಅಷ್ಟೇ ನನ್ನ ಕೆಲಸ ಅಂತ ತಿಳ್ಕೊಂಡು ಪ್ರತಿ ಕ್ಷೇತ್ರದಿಂದ ಯಾರು ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥ ಜನಾಂಗಗಳನ್ನು ಕಾಂಗ್ರೆಸ್ ಪಕ್ಷದ ಉಮೇದುವಾರರಾಗಿ 1972 ಇಸ್ವಿಯಲ್ಲಿ ಅವರು ನೇಮಕ ಮಾಡ್ತಾರೆ.
ಗುಲ್ಬರ್ಗ ಜಿಲ್ಲೆಯ ಜೇವರ್ಗಿಯಲ್ಲಿ ಧರ್ಮಸಿಂಗ್ ಅವರ ಅಭ್ಯರ್ಥಿ ರಜಪೂತ್ರ 6 ಮನೆ ಅರೆಮನೆ. ಚಿಂತಾಪುರದಲ್ಲಿ ಪ್ರಭಾಕರ್ ತೇಲ್ಕರ್ ಅಂತ ಒಬ್ಬ ದರ್ಜಿಯವರು, ಬಿಜಾಪುರ ಪ್ರಾಪರ್ಗೆ ರಾತೋಡರು, ಕಾರ್ಕಳಕ್ಕೆ ಮೊಯ್ಲಿಯವರು, ಶಿರ್ಸಿ ಹಲಿಯಾಳಕ್ಕೆ ಒಬ್ಬ ನಿವೃತ್ತ ಶಿಕ್ಷಕರು ವಿರೂಪಾಕ್ಷಪ್ಪ ಗಾಡಿ ಮಾಸ್ತರ. ಇವರು ಯಾರೂ ಕೂಡ ತಮ್ಮ ಜೀವಮಾನದಲ್ಲಿ ವಿಧಾನಸೌಧದ ಕಟ್ಟಡದ 10 ಕಿಲೋಮೀಟರ್ ಹತ್ತಿರ ಹೋಗೋದಕ್ಕೂ ಕೂಡ ಕನಸು ಕಾಣೋದು ಸಾಧ್ಯ ಇಲ್ಲದೆ ಇದ್ದಂತ ಜನ. ಆ ಧೈರ್ಯ ಅದಕ್ಕೆ ಉಪಯೋಗ ಪಡ್ತೀವಿ. ಸಂವಿಧಾನಕ್ಕೆ ಹೇಗೆ ಪೀಠಿಕೆ ನೀವು ಓದಿದ್ರಿ, ಸಾಮಾಜಿಕ ಪರಿವರ್ತನೆಗೆ ಸಾಮಾಜಿಕ ನ್ಯಾಯನ ಇಲ್ಲಿ ಸ್ಥಾಪನೆ ಮಾಡೋದಕ್ಕೆ ಪೀಠಿಕೆ ಹಾಕಿದ ಮಹಾನುಭಾವನಿಗೆ ನನ್ನ ಶಿರಸ್ಸಾಂಗ ನಮಸ್ಕಾರಗಳು. ಈ ಪ್ರಯೋಗಾಲಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಂದರ್ಭೋಚಿತವಾಗಿ ಎಲ್ಲ ವಿಚಾರಗಳನ್ನು ಗ್ರಹಿಸಿಕೊಂಡು ತನ್ನ ಪಾಲಿಗೆ ಬಂದ ಪ್ರತಿಯೊಂದು ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಇವತ್ತು ನಮ್ಮೆಲ್ಲರ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥವರು ಸಿದ್ದರಾಮಯ್ಯನವರು. ನೀವು ನೇರವಾಗಿ ಸಿದ್ದರಾಮಯ್ಯನವ್ರಿಗೆ ಬರಕ್ಕಾಗಲ್ಲ. ದೇವರಾಜ ಅರಸರಿಗೆ ಬಸ್ಸಲ್ಲಿ ಕೂತವರು, ಟೀ ಅಂಗಡಿಯಲ್ಲಿ ಕೂತವರು, ಜಾತ್ರೆಯಲ್ಲಿ ಕಾಣಿಸಿದವರು, ಮದುವೆಯಲ್ಲಿ ಸಿಕ್ಕಿದವರು, ಯಾವಾಗೂ ಇಷ್ಟು ಭ್ರಷ್ಟಾಚಾರ ಇಲ್ಲ. ಅರಸು ಬಂದ್ಮೇಲೆ ಬಹಳ ಭ್ರಷ್ಟ. ಅಂದ್ರೆ ಮೊದಲು ಯಾರು ಕಾಸೆ ಮುಟ್ತಾ ಇರಲಿಲ್ಲ. ಕಾಸು ಕಂಡುಬಿಟ್ರೆ ನಮಸ್ಕಾರ ಮಾಡಿ ದೂರ ಇಟ್ಬಿಡೋರು. ಅರಸು ಬಂದ್ಮೇಲೆ ಎಲ್ಲ ದುಡ್ತೀನಿ. ಅಧಿಕಾರದ ಹಂಚಿಕೆ ಆದಾಗ, ವಂಚಿತರಿಗೆ ನ್ಯಾಯ ಸಿಕ್ಕಾಗ, ಶೋಷಣೆ ಮಾಡ್ತಾ ಇದ್ದಕ್ಕಂಥವ್ರಿಗೆ ಸಹಜವಾಗಿ ಮನಸ್ಸಿಗೆ ಬಹಳ ಬೇಸರ ಆಗುತ್ತೆ. ನನ್ನ ಹೆಗಲ ಮೇಲೆ ನೀವು ಕೂತಿದ್ದೀರಿ, ನಿಮಗೂ ನನಗಿದ್ದ ಹಾಗೆ ಕಾಲಿದ್ದಾವೆ, ಆದ್ರೆ ನೀವು ನಡೆಯೋದಿಲ್ಲ. ನಿಮ್ಮನ್ನು ಹೊತ್ಕೊಂಡು ನಾನು ನಡೀಬೇಕು. ಇಳಿಯಪ್ಪ ಸಾಕು, ನಿನ್ನ ಭಾರ ಹೊತ್ತು ನನಗೆ ಸಾಕಾಗಿದೆ ಅಂತ ಹೇಳಿ ಇಳಿಸಿದಾಗ ಇಷ್ಟು ದಿವಸ ಹೆಗಲ ಮೇಲೆ ಕೂತಿದ್ದವನು ಇವನು ನಡಿಬೇಕಾಗಿ ಬಂತಲ್ಲ. ಏನು ಅವನೇನು ದೊಡ್ಡ ತ್ಯಾಗ ಮಾಡಿದ್ದೇನಿಲ್ಲ. ತನ್ನ ಕಾಲ ಮೇಲೆ ತಾನು ನಡೆಯೋದಷ್ಟೇ, ಇನ್ನೊಬ್ರು ಹೆಗಲ ಮೇಲೆ ಕೂತ್ಕೊಳ್ಳೋದು. ಇಷ್ಟಕ್ಕೆ ದೇವರಾಜ ಅರಸನ್ನು ಭ್ರಷ್ಟ ಮಾಡ. ಆ ಆಪಾದನೆಗಳಿಗೆ ಮಿತಿನೇ ಇಲ್ಲ. ಅವರ ಅಧಿಕಾರ ಕಳ್ಕೊಂಡ ಮೇಲೆ ಅವ್ರ ಜೊತೆಗೆ ನಾನಿದ್ದೆ. ಎಲ್ಲಿವರೆಗೆ? ಕಲ್ಲಹಳ್ಳಿಯಲ್ಲಿ ಚಿತೆ ಮೇಲೆ ಮಲಗಿಸೋವರೆಗೆ. ನೀವು ಹೇಳಿದ್ರಿ ಶಿವಪ್ಪನವರೇ, ಅನೇಕ ಮುಖ್ಯಮಂತ್ರಿಗಳ ಸಂಪರ್ಕ, ಮಂತ್ರಿ ಎಲ್ಲ. ನಾನು ಸಿದ್ದರಾಮಯ್ಯನವರ ಮಂತ್ರಿಮಂಡಲದಲ್ಲಿ ಕೇವಲ 16 ತಿಂಗಳಷ್ಟೇ ಮಂತ್ರಿ. ಅದು ಸಿದ್ದರಾಮಯ್ಯನವರು ನನಗೆ ಫೋನ್ ಮಾಡ್ತಾರೆ, ಎಲ್ಲಿದ್ದೀಯಪ್ಪ ಅಂತ ಕೇಳ್ತಾರೆ. ಊರಲ್ಲಿದ್ದೀನಿ ಅಂತ ಹೇಳಿದೆ. ನಾಳೆ ಸ್ವಲ್ಪ ಬೆಂಗಳೂರಿಗೆ ಬರ್ತೀಯಾ, ನಿನ್ನ ಮಂತ್ರಿ ಮಾಡ್ತಾ ಇದ್ದೀನಿ, ಪ್ರಮಾಣ ವಚನ ಸ್ವೀಕಾರ. ಬರ್ತೀನಿ ಬಿಡಪ್ಪ, ನಾನು ಹಾಗೆ ಮಂತ್ರಿ ಆಗಿರೋ. ಎಲ್ಲ ಮಂತ್ರಿಗಳ ಹತ್ರ ಇಲ್ಲ, ಹೋಗಕ್ಕೆ ಸಾಧ್ಯವೂ ಇಲ್ಲ ನಮಗೆ. ಅರಸರನ್ನ ಅನೇಕ ಕಾರಣಗಳಿಂದ ಹೊರಗೆ ಹಾಕಿದಾಗ ಆಯ್ತು, ಏನಾದ್ರೆ ಅದಾಗುತ್ತೆ ಅಂತ. ಬಹಳ ಚಿಕ್ಕ ವಯಸ್ಸು, ಮೊದಲನೇ ಸಲ ಅಸೆಂಬ್ಲಿ ಪ್ರವೇಶ. ಅವರೊಟ್ಟಿಗೆ ಹೋದವರು 25 ವರ್ಷ ನಾವೆಲ್ಲರೂ ಹಿಂತಿರುಗಿ ನೋಡ್ಲಿಲ್ಲ. 82 ಜೂನ್ 6 ಅವರು ದಿವಂಗತರಾದ ಮೇಲೆ ನಾವು ಜನತಾ ಪರಿವಾರದ ಕಡೆಗೆ ನೋಡಿದ್ವಿ. ಅಬ್ದುಲ್ ನಜೀರ್ ಸಾಹೇಬ್ ಇದ್ರು, ರಾಜೇಂದ್ರ ಇದ್ರು, ರಘುಪತಿ ಇದ್ರು, ಪಟೇಲ್ ಇದ್ರು.
ನಂತರ ಬಂಗಾರಪ್ಪನವರು ಬಂದು ಸೇರಿದ್ರು. ಜನತಾ ಪರಿವಾರ ಸಿದ್ದರಾಮಯ್ಯನವ್ರ ಪರಿಚಯ ನಮಗೆ ಆಗ 83ರಲ್ಲಿ ಇವರು ಲೋಕದಳದಿಂದ ಆರಿಸಿ ಬರ್ತಾರೆ. ನಾನು ಪಕ್ಷೇತರನಾಗಿ ನನ್ನ ಕ್ಷೇತ್ರದಲ್ಲಿ ಸ್ಪರ್ಧಿಸಿ 200 ಓಟಲ್ಲಿ ಸೋತಿದ್ದೇನೆ. ಪಕ್ಷೇತರರಾಗಿ ಅಥವಾ ಲೋಕದಳದ ಸದಸ್ಯರಾಗಿ ವಿಧಾನಸಭೆಗೆ ಪ್ರವೇಶ ಮಾಡಿದಂಥವರು ಹಂತ ಹಂತವಾಗಿ ತಮ್ಮ ದಕ್ಷತೆಯನ್ನು ಪ್ರತಿಯೊಬ್ಬರಿಗೂ ಸಾಬೀತು ಮಾಡಿ ತಮ್ಮ ನಾಯಕತ್ವವನ್ನು ಜನ ಮೆಚ್ಚುವ ಹಾಗೆ ತಾನು ತನ್ನ ಕೆಲಸಗಳಿಂದ ಮಾಡಿ ಸಿದ್ದರಾಮಯ್ಯನವರು ಸಿದ್ದರಾಮನ ಹುಂಡಿಯನ್ನು ದಾಟಿದರು, ಮೈಸೂರನ್ನು ದಾಟಿದರು, ಬೆಂಗಳೂರಿಗೆ ಪ್ರವೇಶ ಮಾಡಿದರು, ಕರ್ನಾಟಕಕ್ಕೆ ಹೋದರು, ಗುಲ್ಬರ್ಗಕ್ಕೆ ಹೋದರು, ಬೆಳಗಾವಿಗೆ ಹೋದರು, ರಾಜ್ಯಕ್ಕೆಲ್ಲ ಹೋದರು, ದೇಶಕ್ಕೂ ಮುಟ್ಟಿದ್ದಾರೆ. ಅಧಿಕಾರ ಕಳ್ಕೊಂಡ ಮೇಲೆ ಇಷ್ಟು ಜನ ಸೇರೋದು ಕಷ್ಟ. ಅಧಿಕಾರ ಇದ್ದಾಗ ಬಹಳ ಜನ. ಬಹುಶಃ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದು ಇವತ್ತು ಈ ಕಾರ್ಯಕ್ರಮ ಎಂದ್ರೆ ಬನ್ನಿ ಅಂತ ನೀವು ಕರೆದಿದ್ರೆ ನಾನು ತಪ್ಪಿಸ್ಕೊಡ್ತೀನಿ. ಕಾರಣ ಅತ್ಯುತ್ಸಾಹಿಗಳು ಬಹಳ ಜನ ಇರ್ತಾರೆ, ಅವ್ರು ಬಹಳ ಬಲವಾಗೂ ಇರ್ತಾರೆ. ನನಗೆ ವಯಸ್ಸಾಗಿದೆ, ಕಾಲ್ಗಿಲ್ ಕುಳಿದುಬಿಟ್ರೆ ನನ್ನ ಗತಿ ಏನು? ಅದಕ್ಕೆ ಅವರ ಅಧಿಕಾರ ಇದ್ದಾಗ ಬಹಳ ತೂಕದವರು ಬಲಾಢ್ಯ ಜಾಸ್ತಿ ಇರ್ತಾರೆ ಅಂತ ನಾನು ದೂರನೇ ಇರ್ತಿದ್ದೆ. ಈಗ ಇಲ್ಲಿಂದ ಈಚೆಗೆ ಸಿದ್ದರಾಮಯ್ಯನವ್ರ ಜೊತೆಗೆ ಹೆಚ್ಚು ನಾವಿರ್ತೇವೆ. ಈಗಲೇ ನಾವು ಇರಬೇಕಾಗುತ್ತೆ. ಅವರು ಮಾಡಿದ ಆಲೋಚನೆಗಳಿಗೆ